ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತಾಯಿ ಲಕ್ಷ್ಮೀ ದೇವಿ ಈ ರೀತಿ ಹೇಳುತ್ತಾರೆ, ಮನೆಯಲ್ಲಿ ಇರುವಂತಹ ಈ 5 ವಸ್ತುಗಳನ್ನು ಬೇರೆಯವರಿಗೆ ಯಾವತ್ತಿಗೂ ಕೊಡಬಾರದು. ತಾಯಿ ಲಕ್ಷ್ಮಿ ಹೇಳಿದ ಮಾತು, ಮನೆಯಲ್ಲಿನ ಈ 5 ವಸ್ತು ಬೇರೆಯವರಿಗೆ ಕೊಟ್ಟರೆ ಭಯಂಕರ ಬಡತನ ಬರುತ್ತದೆ. ಇನ್ನು ನಾವು ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಒಂದು ಪ್ರಾಚೀನ ಕಥೆಯನ್ನು ಹೇಳ್ತೇನೆ. ಈ ಕಥೆಯ ಮಾಧ್ಯಮದ ಮೂಲಕ ನಿಮಗೆ ಮನೆಯಲ್ಲಿರುವಂತಹ ಒಬ್ಬ ಸ್ತ್ರೀ ಯಾವ ರೀತಿಯ ವಸ್ತುಗಳನ್ನು ಆಚಾರವಂತ ಜನರಿಗೆ ಕೊಡಬಾರದು ಎಂಬ ವಿಷಯ ಗೊತ್ತಾಗುತ್ತೆ. ಯಾವ ಹೆಣ್ಣು ಮಕ್ಕಳು ಈ ವಸ್ತುಗಳನ್ನು ಬೇರೆಯವರಿಗೆ ಕೊಡುತ್ತಾರೋ ತಾಯಿ ಲಕ್ಷ್ಮೀ ದೇವಿ ಅವರ ಮನೆಯನ್ನು ಬಿಟ್ಟು ಹೋಗುತ್ತಾರೆ. ಹಾಗಿದ್ರೆ ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿರಿ, ಏಕೆಂದರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ. ಯಾರು ಈ ಕಥೆಯನ್ನು ಕೇಳುತ್ತಾರೆ, ತಾಯಿ ಲಕ್ಷ್ಮೀ ದೇವಿ ಅವರ ಮನೆಯನ್ನು ಧನ ಸಂಪತ್ತಿನಿಂದ ತುಂಬುತ್ತಾರೆ. ಹಾಗಾದರೆ ತಡವೇಕೆ, ಕಥೆಯನ್ನು ಪ್ರಾರಂಭಿಸೋಣ. ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಈ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗುತ್ತದೆ. ಸ್ನೇಹಿತರೆ, ಇದು ಪೂರ್ವಕಾಲದ ಮಾತಾಗಿದೆ. ಮಧ್ಯ ದೇಶದಲ್ಲಿ ಒಂದು ತುಂಬ ಸುಂದರವಾದ ನಗರ ವಿದ್ವನಗರದಲ್ಲಿ ಸುಕನ್ಯಾ ಎಂಬ ಹೆಸರಿನ ಸ್ತ್ರೀಯೊಬ್ಬಳು ತನ್ನ ಗಂಡ, ಅತ್ತೆ, ಮಾವನೊಂದಿಗೆ ಒಂದು ಮನೆಯಲ್ಲಿ ವಾಸವಾಗಿದ್ದಳು. ಆಕೆ ಒಬ್ಬ ಪತಿವ್ರತೆ ನಾರಿಯಾಗಿದ್ದಳು. ಸತ್ಯ ಧರ್ಮವನ್ನು ಪಾಲಿಸುತ್ತಿದ್ದಳು. ಗೃಹ ಕಾರ್ಯವನ್ನು ಯಾವತ್ತಿಗೂ ಚೆನ್ನಾಗಿ ಮಾಡುತ್ತಿದ್ದಳು. ಈಕೆಯ ಸ್ವಭಾವ ದಯದಿಂದ ಕೊಡುವ, ಯಾವತ್ತಿಗೂ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುತ್ತಿದ್ದ ಸುಕನ್ಯಳ ಗಂಡ ಒಬ್ಬ ವ್ಯಾಪಾರಿಯಾಗಿದ್ದ. ದವಸ ಧಾನ್ಯದ ಅಂಗಡಿಯನ್ನು ಆತ ನಡೆಸುತ್ತಿದ್ದ. ಸುಕನ್ಯಾ ತನ್ನ ಗಂಡನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಳು. ಸುಕನ್ಯಾ ಪ್ರತಿದಿನ ಗಂಡನಿಗಿಂತ ಮೊದಲು ಬೇಗನೆ ಎದ್ದು ತನ್ನ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸುತ್ತಿದ್ದಳು. ನಂತರ ರಂಗೋಲಿಯನ್ನು ಹಾಕಿ ಅಂಗಳವನ್ನು ಶೃಂಗರಿಸುತ್ತಿದ್ದಳು. ನಂತರ ತನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು. ನಂತರ ಸ್ನಾನ ಇತ್ಯಾದಿ ಕರ್ಮಗಳನ್ನು ಮುಗಿಸಿಕೊಂಡು ತುಳಸಿ ಗಿಡಕ್ಕೆ ನೀರು ಹಾಕುವುದು, ನಂತರ ದೇವತೆಗಳ ಪೂಜೆಯನ್ನು ಮಾಡುತ್ತಿದ್ದಳು. ಈ ರೀತಿ ಪ್ರತಿದಿನ ಆಕೆ ನಿತ್ಯ ಕರ್ಮಗಳನ್ನು ಮಾಡುತ್ತಿದ್ದ ಸುಕನ್ಯಾ ಯಾವತ್ತಿಗೂ ಬೇರೆಯವರಿಗೆ ಅವಮಾನ ಮಾಡಿಲ್ಲ. ಎಲ್ಲರ ಜೊತೆಗೆ ಚೆನ್ನಾಗಿ ಮಾತನಾಡುತ್ತಿದ್ದಳು. ಎಲ್ಲರೂ ಈಕೆಯನ್ನು ನೋಡಿ ಈಗ ಸಾಕ್ಷಾತ್ ಲಕ್ಷ್ಮಿಯ ದಿವ್ಯ ಗುಣಗಳನ್ನು ಹೊಂದಿರುವಂತಹ ಮಹಿಳೆ ಎನ್ನುತ್ತಿದ್ದರು. ಇವುಗಳ ಜೊತೆಗೆ ದಾನ ಧರ್ಮದ ವಿಷಯ ಬಂದಾಗ ಯಾವತ್ತಿಗೂ ಆಕೆ ಹಿಂಜರಿಯುತ್ತಿರಲಿಲ್ಲ. ಮನೆಯ ದ್ವಾರದ ಮುಂದೆ ಯಾರೇ ಬಂದರೂ ದಾನ ಮಾಡದೆ ಮರಳಿ ಕಳಿಸುತ್ತಿರಲಿಲ್ಲ. ಆಕೆಯ ದ್ವಾರದಿಂದ ಬರಿಗೈನಲ್ಲಿ ಯಾರೂ ಮರಳಿ ಹೋಗುತ್ತಿರಲಿಲ್ಲ. ಹಸಿದ ಹೊಟ್ಟೆಯಿಂದ ಯಾರಾದರೂ ಬಂದರೆ ಹೊಟ್ಟೆ ತುಂಬಿಸಿಕೊಂಡು ಮರಳಿ ಹೋಗುತ್ತಿದ್ದರು. ಅವರೆಲ್ಲ ಆಕೆಗೆ ಆಶೀರ್ವಾದ ನೀಡುತ್ತಿದ್ದರು. ಅಲ್ಲದೆ ಸುಕನ್ಯಾ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಸಹಾಯ ಮಾಡುತ್ತಿದ್ದಳು. ಅವಶ್ಯಕತೆ ಇದ್ದವರಿಗೆ ಯಾವ ವಿಚಾರ ಮಾಡದೆ ಸಹಾಯ ಮಾಡುತ್ತಿದ್ದಳು. ಹಾಗಾಗಿ ಅಕ್ಕಪಕ್ಕದ ಜನರು ಕೂಡ ಆಕೆಗೆ ಹೆಚ್ಚಿನ ಗೌರವವನ್ನು ನೀಡುತ್ತಿದ್ದರು. ಆ ಜನರು ಹೀಗೆ ಹೇಳ್ತಾ ಇದ್ರು, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯ ಇವರ ಸ್ವರೂಪದಲ್ಲಿ ಜನ್ಮ ತಾಳಿದ್ದಾರೆ. ಎಲ್ಲರೂ ಈಕೆಯ ಬಗ್ಗೆ ಒಳ್ಳೆಯ ಮಾತನಾಡುತ್ತಿದ್ದರು. ಆದರೆ ಜನರ ಈ ಮಾತುಗಳನ್ನು ಕೇಳಿ ಸುಕನ್ಯಾ ಯಾವತ್ತಿಗೂ ಅಹಂಕಾರದಲ್ಲಿ ನಡೆದುಕೊಳ್ಳಲಿಲ್ಲ. ಎಲ್ಲರಿಗೂ ಗೌರವ ಕೊಟ್ಟು ಮಾತನಾಡುತ್ತಿದ್ದಳು. ಇಲ್ಲಿ ಒಂದು ದಿನ ಏನಾಗುತ್ತದೆ ಅಂದರೆ, ಪಕ್ಕದ ಮನೆಯ ಒಬ್ಬ ಮಹಿಳೆ ಇವರ ಮನೆಗೆ ಬರುತ್ತಾಳೆ. ಆಗ ಸುಕನ್ಯಾ ಹೇಳುತ್ತಾಳೆ, ತಂಗಿ, ನಿನಗೆ ಏನಾದರೂ ಅವಶ್ಯಕತೆ ಇದ್ದರೆ ಹೇಳು, ನಾನು ನಿನಗೆ ಕೊಡುತ್ತೇನೆ. ಆಗ ಆ ಮಹಿಳೆ ಹೇಳುತ್ತಾಳೆ, ನಮ್ಮ ಮನೆಗೆ ತುಂಬ ಅತಿಥಿಗಳು ಬಂದಿದ್ದಾರೆ. ನಾನು ಭೋಜನವನ್ನು ತಯಾರಿಸುತ್ತಿದ್ದೇನೆ. ಹಾಗಾಗಿ ನಾನು ನನ್ನ ಬಳಿ ರೊಟ್ಟಿಯನ್ನು ಮಾಡಲು ರೊಟ್ಟಿಯ ಮಣೆ ಮತ್ತು ತವ ಕೇಳಲು ಬಂದಿರುವೆನು. ಸ್ವಲ್ಪ ಸಮಯದವರೆಗೆ ಈ ವಸ್ತುಗಳನ್ನು ನನಗೆ ನೀನು ಕೊಟ್ಟರೆ ನನಗೆ ತುಂಬ ಸಹಾಯ ಆಗುತ್ತದೆ. ಕೆಲಸದ ನಂತರ ನಾನು ನಿನಗೆ ಮರಳಿ ಕೊಡುತ್ತೇನೆ ಅಂತ ಆ ಮಹಿಳೆ ಹೇಳುತ್ತಾಳೆ. ಸುಕನ್ಯಾ ಈ ರೀತಿ ಹೇಳುತ್ತಾಳೆ, ತಂಗಿ, ಇದರಲ್ಲಿ ಯಾವ ದೊಡ್ಡ ವಿಷಯವಿದೆ? ಈಗ ನನಗಂತೂ ರೊಟ್ಟಿ ಮಾಡುವ ತವ ಮತ್ತು ಮಣೆಯ ಅವಶ್ಯಕತೆ ಇಲ್ಲ. ನೀನು ಅವುಗಳನ್ನು ತೆಗೆದುಕೊಂಡು ಹೋಗು. ನಂತರ ಸುಕನ್ಯಾ ಅಡುಗೆ ಮನೆಗೆ ಹೋಗಿ ರೊಟ್ಟಿ ಮಾಡುವ ತವ ಮತ್ತು ಮಣೆಯನ್ನು ತಂದು ಆ ಮಹಿಳೆಯ ಕೈಗೆ ಕೊಡುತ್ತಾಳೆ. ಆ ಮಹಿಳೆ ಅವುಗಳನ್ನು ತೆಗೆದುಕೊಂಡು ಅವಳ ಮನೆಗೆ ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಬೇರೆ ಒಬ್ಬ ಸ್ತ್ರೀ ಸುಕನ್ಯಾಳ ಮನೆಗೆ ಬರುತ್ತಾಳೆ. ಸುಕನ್ಯಾ ಆಕೆಯನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾಳೆ. ಬನ್ನಿ ತಂಗಿ, ನಿಮಗೆ ಏನು ಬೇಕಾಗಿದೆ ತಿಳಿಸಿ ಅಂತ ಹೇಳುತ್ತಾಳೆ. ಆಗ ಆ ಸ್ತ್ರೀ ಹೇಳುತ್ತಾಳೆ, ನನ್ನ ಮನೆಯಲ್ಲಿ ತುಂಬ ಕಸವಿದೆ. ಮನೆಯೆಲ್ಲ ಕಸದಿಂದ ತುಂಬಿದೆ. ನನ್ನ ಮನೆಯನ್ನು ಸ್ವಚ್ಛಗೊಳಿಸಲು ನನ್ನ ಬಳಿ ಏನೂ ಇಲ್ಲ. ಹಾಗಾಗಿ ನಾನು ನಿಮ್ಮ ಬಳಿ ಪೊರಕೆಯನ್ನು ಕೇಳಲು ಬಂದಿರುವೆನು. ನಿನಗೆ ಯಾವ ಸಮಸ್ಯೆ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವ ಪೊರಕೆಯನ್ನು ನನಗೆ ಕೊಡು. ನಾನು ನನ್ನ ಮನೆಯನ್ನು ಸ್ವಚ್ಛಗೊಳಿಸಿ ಮರಳಿ ಹಿಂತಿರುಗಿಸುತ್ತೇನೆ. ಇಲ್ಲಿ ಸುಕನ್ಯಾ ಯಾವ ವಿಚಾರ ಮಾಡದೆ ತನ್ನ ಮನೆಯಲ್ಲಿರುವಂತಹ ಪೊರಕೆಯನ್ನು ಆ ಮಹಿಳೆಗೆ ಕೊಟ್ಟು ಕಳಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಸ್ತ್ರೀ ಸುಕನ್ಯಾಳ ಮನೆಗೆ ಬರುತ್ತಾಳೆ. ಸುಕನ್ಯಾ ಆಕೆಯನ್ನು ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸುತ್ತಾಳೆ. ಸುಕನ್ಯಾ ಹೇಳ್ತಾಳೆ, ತಂಗಿ, ಯಾವ ಕಾರಣದಿಂದಾಗಿ ನಮ್ಮ ಮನೆಗೆ ಬಂದಿರುವೆ? ನಿನಗೆ ಏನಾದರೂ ಬೇಕಾಗಿದ್ದರೆ ನಿಸ್ಸಂಕೋಚವಾಗಿ ಕೇಳು, ನಾನು ಸಹಾಯ ಮಾಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾಳೆ.
ಆಗ ಬಂದಿರುವಂತಹ ಸ್ತ್ರೀ ಹೇಳುತ್ತಾಳೆ, ಹೇ ಸುಕನ್ಯಾ, ನೀನು ತುಂಬ ದಯಾಳು ಆಗಿದ್ದೀಯಾ. ನಾನು ನಿನ್ನ ಬಗ್ಗೆ ಹಲವಾರು ಮಾತುಗಳನ್ನು ಕೇಳಿದ್ದೇನೆ. ನೀನು ಎಲ್ಲರಿಗೂ ಸಹಾಯವನ್ನು ಮಾಡುತ್ತಿರುತ್ತೀಯ. ಹಾಗಾಗಿ ನಾನು ನಿನ್ನ ಬಳಿ ಒಂದು ಚಿಕ್ಕ ಸಹಾಯವನ್ನು ಕೇಳಲು ಬಂದಿರುವೆನು. ಸುಕನ್ಯಾ ಈ ರೀತಿ ಹೇಳುತ್ತಾಳೆ, ತಂಗಿ, ಸಂಕೋಚ ಪಡಬೇಡ, ಏನೇ ಬೇಕಿದ್ದರೂ ಕೇಳು. ನನ್ನ ಬಳಿ ಇದ್ದರೆ ನಾನು ತಡೆಯುವುದಿಲ್ಲ. ಖಂಡಿತವಾಗಿಯೂ ನಾನು ನಿನಗೆ ಸಹಾಯವನ್ನು ಮಾಡುತ್ತೇನೆ ಎಂದು ಹೇಳುತ್ತಾಳೆ. ನಂತರ ಆ ಸ್ತ್ರೀ ಹೇಳುತ್ತಾಳೆ, ತಂಗಿ, ನನ್ನ ಮಗಳನ್ನು ನೋಡಲು ಹುಡುಗನ ಕಡೆಯವರು ಬರುತ್ತಿದ್ದಾರೆ. ಹಾಗಾಗಿ ನನಗೆ ಒಂದು ಚಿಂತೆ ಇದೆ. ಧರಿಸಿಕೊಳ್ಳಲು ನನ್ನ ಬಳಿ ಯಾವ ಒಡವೆಗಳೂ ಸಹ ಇಲ್ಲ. ನನ್ನ ಮಗಳಿಗೆ ಏನು ಕೊಡಲಿ? ಆಕೆಯ ಬಳಿ ಧರಿಸಿಕೊಳ್ಳಲು ಒಳ್ಳೆಯ ಬಟ್ಟೆಗಳು ಸಹ ಇಲ್ಲ. ಹಾಗಾಗಿ ದಯವಿಟ್ಟು ನನಗೆ ಸ್ವಲ್ಪ ಒಡವೆಗಳನ್ನು, ಬಟ್ಟೆಗಳನ್ನು ಉದ್ದರಿಯ ರೂಪದಲ್ಲಿ ಕೊಡಿ. ಕೇವಲ 1 ದಿನ ಸಾಕು. ಯಾವಾಗ ವರನ ಕಡೆಯವರು ಮರಳಿ ಹೋಗುತ್ತಾರೆ, ಆವಾಗ ಮರಳಿ ನಿಮ್ಮ ಒಡವೆಗಳನ್ನು, ವಸ್ತ್ರಗಳನ್ನು ಕೊಡುತ್ತೇನೆ. ಪಕ್ಕದ ಮನೆಯ ಮಹಿಳೆ ಈ ಮಾತನ್ನು ಕೇಳಿ ಸುಕನ್ಯಾ ಈ ರೀತಿ ಹೇಳುತ್ತಾಳೆ, ಕೇವಲ ಇಷ್ಟು ಚಿಕ್ಕ ವಿಷಯವೇ? ನೀನು ಚಿಂತಿಸಬೇಡ. ನಿನ್ನ ಮಗಳು ನನ್ನ ಚಿಕ್ಕ ಮಗಳು ಅಂತೆಯೇ. ಖಂಡಿತ ನಾನು ಅವಳಿಗೆ ಸಹಾಯವನ್ನು ಮಾಡುತ್ತೇನೆ. ಈಗ ನಾನು ನಿನಗೆ ನನ್ನ ವಸ್ತ್ರಗಳನ್ನು ಕೊಡುತ್ತೇನೆ. ಇವುಗಳನ್ನು ಧರಿಸಿದ ನಂತರ ನಿನ್ನ ಮಗಳು ರಾಜಕುಮಾರಿಯಂತೆ ಕಾಣುತ್ತಾಳೆ. ನಂತರ ಸುಕನ್ಯಾ ಮನೆಯ ಒಳಗಡೆ ಹೋಗಿ ತನ್ನ ಆಭರಣಗಳನ್ನು, ವಸ್ತ್ರಗಳನ್ನು ತರುತ್ತಾಳೆ. ಪಕ್ಕದ ಮನೆ ಮಹಿಳೆಗೆ ಆ ಸೀರೆ, ಒಡವೆಗಳನ್ನು ಕೊಡುತ್ತಾಳೆ. ಆಕೆ ಖುಷಿಯಾಗಿ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗುತ್ತಾಳೆ. ನಂತರ ಸಾಯಂಕಾಲ ಆಗುತ್ತದೆ. ಮತ್ತೆ ಇನ್ನೊಬ್ಬ ಸುಕನ್ಯಾಳ ಮನೆಗೆ ಬರುತ್ತಾರೆ. ಸುಕನ್ಯಾ ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಬನ್ನಿ ತಂಗಿ, ಯಾವ ಕಾರಣದಿಂದಾಗಿ ನನ್ನ ಮನೆಗೆ ಬಂದಿರುವೆ ಅಂತ ಕೇಳುತ್ತಾರೆ. ನಾನು ನಿನಗೆ ಹೇಗೆ ಸಹಾಯವನ್ನು ಮಾಡಬಹುದು? ನಿನಗೆ ಏನಾದರೂ ಬೇಕಾಗಿದ್ದರೆ ನಿಸ್ಸಂಕೋಚವಾಗಿ ಕೇಳು. ನಾನು ಖಂಡಿತವಾಗಿ ನಿನಗೆ ಸಹಾಯವನ್ನು ಮಾಡಬಹುದು ಅಂತ ಹೇಳುತ್ತಾಳೆ. ಪಕ್ಕದ ಮನೆಯವಳು ಹೇಳುತ್ತಾಳೆ, ತಂಗಿ ಸುಕನ್ಯಾ, ನೀನು ತುಂಬ ದಯಾ ವ್ಯಕ್ತಿಯಾಗಿದ್ದೀಯಾ. ನೀನು ಎಲ್ಲರಿಗೂ ಸಹಾಯವನ್ನು ಮಾಡುತ್ತಿದ್ದೀಯಾ. ಹಾಗಾಗಿ ನಾನು ಕೂಡ ನಿನ್ನ ಬಳಿ ಬಂದಿದ್ದೇನೆ. ನನ್ನ ಮಗು ಹಸಿದುಕೊಂಡು ಕೂತಿದೆ. ಅದಕ್ಕೆ ಕುಡಿಸಲು ಹಾಲು ಇಲ್ಲ. ಹಾಗಾಗಿ ನಾನು ನಿನ್ನ ಬಳಿ ಹಣ ಕೇಳಲು ಬಂದಿದ್ದೇನೆ. ಸ್ವಲ್ಪ ಹಾಲು ಸಿಕ್ಕರೆ ದೊಡ್ಡ ಸಹಾಯ ಆಗುತ್ತದೆ ಎಂದು ಹೇಳುತ್ತಾಳೆ. ಅದಕ್ಕೆ ಸುಕನ್ಯಾ ಹೇಳ್ತಾಳೆ, ಇದರಲ್ಲಿ ಯಾವ ದೊಡ್ಡ ವಿಷಯ ಇದೆ? ಈಗ ನಾನು ಹಾಲನ್ನು ತರುತ್ತೇನೆ, ಇಲ್ಲೇ ಇರು ಎಂದು ಸುಕನ್ಯಾ ಅಡುಗೆ ಮನೆಗೆ ಹೋಗಿ ಹಾಲನ್ನು ತಂದು ಆ ಹುಡುಗಿಗೆ ಕೊಡುತ್ತಾಳೆ. ಆಗ ಖುಷಿಯಿಂದ ಆ ಹಾಲನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗುತ್ತಾಳೆ. ಈ ರೀತಿಯಾಗಿ ಸುಕನ್ಯಾ ತನ್ನ ಅಕ್ಕಪಕ್ಕದ ಮನೆಯವರಿಗೆಲ್ಲ ಸಹಾಯವನ್ನು ಮಾಡುತ್ತಾಳೆ. ನಂತರ ಖುಷಿಯಿಂದ ತನ್ನ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗುತ್ತಾಳೆ. ರಾತ್ರಿಯಾಗುತ್ತಿದ್ದಂತೆ ಆಕೆಯ ಗಂಡ ಮನೆಗೆ ಮರಳಿ ಬರುತ್ತಾನೆ. ಸುಕನ್ಯಾ ತನ್ನ ಗಂಡನಿಗೆ ನಮಸ್ಕರಿಸುತ್ತಾಳೆ. ರಾತ್ರಿ ಗಂಡ ಹೆಂಡತಿ ಖುಷಿಯಿಂದ ಮಲಗುತ್ತಾರೆ. ಮಾರನೆಯ ದಿನ ಮುಂಜಾನೆ ಎದ್ದ ತಕ್ಷಣ ಒಂದು ಕೆಟ್ಟದಾಗಿರುವ ಸುದ್ದಿ ಅವರ ಕಿವಿಗೆ ಬೀಳುತ್ತದೆ. ಒಬ್ಬ ವ್ಯಕ್ತಿಯು ಓಡಿ ಓಡಿ ಸುಕನ್ಯಾ ಮನೆಗೆ ಬರುತ್ತಾನೆ. ಸುಕನ್ಯಾ ಗಂಡನಿಗೆ ಈ ಒಂದು ವಿಚಾರವನ್ನು ಹೇಳುತ್ತಾನೆ. ಏ ಅಣ್ಣ, ನಿನ್ನೆ ರಾತ್ರಿ ಯಾರೋ ನಿಮ್ಮ ಅಂಗಡಿಯನ್ನು ಕದ್ದಿದ್ದಾರೆ. ಅಲ್ಲಿ ಯಾವ ದವಸ ಧಾನ್ಯಗಳು ಸಹ ಇಲ್ಲ. ಸುಕನ್ಯನ ಗಂಡ ಈ ಮಾತನ್ನು ಕೇಳಿ ಹೆದರಿಕೊಳ್ಳುತ್ತಾನೆ. ಓಡಿ ಹೋಗಿ ತನ್ನ ಅಂಗಡಿಯನ್ನು ನೋಡುತ್ತಾನೆ. ಅಲ್ಲಿರುವ ಎಲ್ಲ ದವಸ ಧಾನ್ಯಗಳನ್ನು ಯಾರೋ ಕಳ್ಳತನ ಮಾಡಿ ತೆಗೆದುಕೊಂಡು ಓಡಿ ಹೋಗಿರುತ್ತಾರೆ. ಆ ದುಃಖದಿಂದ ನಿರಾಶೆಗೊಂಡು ತನ್ನ ಮನೆಗೆ ಮರಳಿ ಬರುತ್ತಾನೆ. ತನ್ನ ಹೆಂಡತಿಯಾದ ಸುಕನ್ಯಾ ಅಲ್ಲಿಗೆ ಎಲ್ಲ ಮಾತುಗಳನ್ನು ವಿವರಿಸುತ್ತಾನೆ. ಅದನ್ನು ಕೇಳಿ ಸುಕನ್ಯಾ ತುಂಬ ದುಃಖದಿಂದ ಅಳ್ತಾಳೆ. ಸುಕನ್ಯಾ ಈ ರೀತಿ ಹೇಳುತ್ತಾಳೆ, ನೀವು ಚಿಂತೆ ಮಾಡಬೇಡಿ. ನಮ್ಮ ಮನೆಯಲ್ಲಿ ಇನ್ನೂ ಹೆಚ್ಚಿನ ಧನ ಸಂಪತ್ತು ಇದೆ. ಇದರಿಂದ ಮರಳಿ ನೀವು ನಿಮ್ಮ ಹೊಸ ವ್ಯಾಪಾರವನ್ನು ಶುರು ಮಾಡಬಹುದು. ಆದರೆ ಯಾವಾಗ ಸುಕನ್ಯಾ ತನ್ನ ಧನ ಸಂಪತ್ತನ್ನು ನೋಡಲು ಹೋಗುತ್ತಾಳೆ, ಅದು ಕೂಡ ಪೂರ್ತಿಯಾಗಿ ಖಾಲಿಯಾಗಿರುತ್ತದೆ. ಎಲ್ಲ ಒಡವೆಗಳು ಕೂಡ ಕಳ್ಳತನವಾಗಿದೆ. ಇದನ್ನು ಕಂಡು ಸುಕನ್ಯಾಳಿಗೆ ತುಂಬ ದುಃಖವಾಗುತ್ತದೆ. ಇದೆಲ್ಲ ಹೇಗಾಯಿತು ಅಂತ ಆಕೆಗೆ ಗೊತ್ತೇ ಆಗೋದಿಲ್ಲ. ಸುಕನ್ಯಾ ಗಂಡ ಆಕೆಯ ಮೇಲೆ ತುಂಬ ಕೋಪ ಮಾಡಿಕೊಳ್ಳುತ್ತಾನೆ. ನಂತರ ಕೇಳುತ್ತಾನೆ, ಸುಕನ್ಯಾ, ನಿಜ ಹೇಳು, ನಮ್ಮ ಮನೆಯ ಒಳಗಡೆ ಇರುವಂತಹ ಒಡವೆಗಳೆಲ್ಲ, ಹಣವೆಲ್ಲ ಎಲ್ಲಿ ಹೋಯಿತು? ಸುಕನ್ಯಾ ಹೇಳ್ತಾಳೆ, ಸ್ವಾಮಿ, ನಾನು ಮನೆಯಲ್ಲೇ ಇದ್ದೆ. ಎಲ್ಲ ಒಡವೆ, ಧನ ಸಂಪತ್ತು ಈ ಕಪಾಟಿನಲ್ಲೇ ಇತ್ತು. ಇದನ್ನು ಯಾರು ಕಳ್ಳತನ ಮಾಡಿದ್ರು ಅಂತ ಗೊತ್ತಿಲ್ಲ. ದಯವಿಟ್ಟು ನೀವು ಶಾಂತವಾಗಿರಿ. ನಾವು ಯಾವುದಾದರೂ ಉಪಾಯವನ್ನು ಖಂಡಿತವಾಗಿ ಹುಡುಕೋಣ. ಸುಕನ್ಯಾಳ ಗಂಡ ಈ ರೀತಿ ಹೇಳುತ್ತಾನೆ, ನೀನು ಬೇರೆ ಜನರನ್ನು ಮನೆಗೆ ಕರೆಸಿ ಕೇಳಿದ್ದನ್ನೆಲ್ಲ ಅವರಿಗೆ ಕೊಟ್ಟು ಬಿಡುತ್ತೀಯಾ? ಇದು ಅದರದ್ದೇ ಕೆಲಸ ಆಗಿದೆ. ಅವರಲ್ಲೇ ಯಾರೋ ಒಬ್ಬರು ನಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಸಂಪತ್ತನ್ನು ಕಳ್ಳತನ ಮಾಡಿದ್ದಾರೆ ಎಂದು ಸುಕನ್ಯಾಳ ಗಂಡ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಾನೆ. ಜೊತೆಗೆ ಆಕೆಯ ಅತ್ತೆ ಕೂಡ ಬಂದು ಬೈದು ಬಿಡುತ್ತಾರೆ.
ನಿನ್ನೆ ಅಕ್ಕಪಕ್ಕದ ಮನೆಯವರಿಗೆ ಮನೆಯಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದೀಯಾ, ಯೋಚನೆ ಮಾಡದೆ ಎಲ್ಲರಿಗೂ ಸಹಾಯವನ್ನು ಮಾಡುತ್ತಿರುತ್ತೀಯಾ. ಅವರಲ್ಲಿ ಯಾರೋ ಒಬ್ಬರು ಎಲ್ಲ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಮನೆಯಲ್ಲಿ ಇರುವಂತಹ ಎಲ್ಲ ಜನರು ಸುಕನ್ಯಾಳಿಗೆ ಕೆಟ್ಟ ಪದಗಳಿಂದ ಬೈಯುತ್ತಾರೆ. ನಂತರ ಸುಕನ್ಯಾ ತನ್ನ ಗಂಡನಿಗೆ ಒಂದು ಮಾತನ್ನು ಹೇಳುತ್ತಾಳೆ. ನೀವು ಚಿಂತಿಸಬೇಡಿ, ನಾನು ಸ್ವಲ್ಪ ನನ್ನ ಒಡವೆಗಳನ್ನು ಪಕ್ಕದ ಮನೆಯವರಿಗೆ ಕೊಟ್ಟಿದ್ದೇನೆ. ನಾನು ಆಕೆಯಿಂದ ಮರಳಿ ತೆಗೆದುಕೊಂಡು ಬರುತ್ತೇನೆ. ನಂತರ ಸುಕನ್ಯಾ ಆ ಬಡ ಹೆಂಗಸಿನ ಮನೆಗೆ ಹೋಗುತ್ತಾರೆ. ಆದರೆ ಆ ಮನೆಯಲ್ಲಿ ಯಾರೂ ಸಹ ಇರುವುದಿಲ್ಲ. ಆಕೆಯೂ ಕೂಡ ಆ ಸುಕನ್ಯಾಳ ಒಡವೆಗಳನ್ನು ತೆಗೆದುಕೊಂಡು ಆ ಮನೆಯನ್ನು ಬಿಟ್ಟು ಓಡಿ ಹೋಗಿರುತ್ತಾಳೆ. ಸುಕನ್ಯಾ ನಿರಾಶೆಗೊಂಡು ಮರಳಿ ಮನೆಗೆ ಬರುತ್ತಾಳೆ. ತನ್ನ ಗಂಡನಿಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಇದರಿಂದ ಗಂಡನ ಸಿಟ್ಟು ಇನ್ನಷ್ಟು ಹೆಚ್ಚೇ ಆಗುತ್ತದೆ. ಸುಕನ್ಯಾ ಗಂಡ ಈ ರೀತಿ ಹೇಳುತ್ತಾನೆ. ಏ ಸುಕನ್ಯಾ, ನೀನು ದೊಡ್ಡ ಮೂರ್ಖ ಆಗಿದ್ಯಾ. ನಿನ್ನ ಕಾರಣದಿಂದಲೇ ನಮ್ಮ ಎಲ್ಲ ಧನ ಸಂಪತ್ತು, ಐಶ್ವರ್ಯ, ಸಿರಿ ಸಂಪತ್ತೆಲ್ಲ ಹೋಗಿದೆ. ನಿನ್ನ ದಾನ ಧರ್ಮದ ಹವ್ಯಾಸದ ಕಾರಣದಿಂದಾಗಿ ನಮ್ಮ ಮೇಲೆ ಈ ಕಷ್ಟವು ಬಂದಿದೆ. ಇನ್ನು ಈಗ ಈ ಮನೆಯಲ್ಲಿ ಇರುವುದು ಬೇಡ, ಈ ಮನೆಯನ್ನು ಬಿಟ್ಟು ಹೋಗು ಎಂದು ಬೈಯುತ್ತಾನೆ. ಆಗ ಸುಕನ್ಯಾ ಹೇಳುತ್ತಾಳೆ, ನಿಮ್ಮನ್ನು ಬಿಟ್ಟು ನನಗೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ. ಸುಕನ್ಯಾ ಗಂಡ ಈ ರೀತಿ ಹೇಳುತ್ತಾನೆ, ನೀನು ಎಲ್ಲಿ ಬೇಕಾದರೂ ಹೋಗು, ಆದರೆ ಈಗ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ನಿನ್ನ ಕಾರಣದಿಂದಲೇ ನಾವು ಹಾಳಾಗಿದ್ದೇವೆ. ಇನ್ನು ನೀನು ಈ ಮನೆಯಲ್ಲಿ ಇದ್ದರೆ ಎಲ್ಲವೂ ನಾಶವಾಗಿ ಹೋಗುತ್ತದೆ. ಸುಕನ್ಯಾ ತನ್ನ ಗಂಡನಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತಾಳೆ. ಸ್ವಾಮಿ, ಈ ರೀತಿ ಹೇಳಬೇಡಿ. ನಾನು ಯಾವ ಅಪರಾಧವನ್ನೂ ಮಾಡಿಲ್ಲ. ನೀವಿಲ್ಲದೆ ನಾನು ಬದುಕೋದಿಲ್ಲ. ಆದರೆ ಸುಕನ್ಯಾ ಗಂಡ ಆಕೆಯ ಯಾವ ಮಾತುಗಳನ್ನು ಕೇಳುವುದಿಲ್ಲ. ಆಕೆಯನ್ನು ಮನೆಯಿಂದ ಆಚೆ ನೂಕುತ್ತಾನೆ. ನಂತರ ಈ ರೀತಿ ಹೇಳುತ್ತಾನೆ, ಈಗ ನೀನು ಇಲ್ಲಿಂದ ಹೊರಟು ಹೋಗು, ಮತ್ತೆ ಬರಬೇಡ. ಬೇಕಾದರೆ ಯಾವುದಾದರೂ ನದಿಗೆ ಹಾರು, ಆದರೆ ಈಗಿನಿಂದ ನನ್ನೊಡನೆ ಈ ಮನೆಯಲ್ಲಿ ನೀನು ಇರಬೇಡ ಎಂದು ಹೇಳುತ್ತಾನೆ. ನಂತರ ಸುಕನ್ಯಾ ಕಣ್ಣೀರು ಹಾಕುತ್ತಾ ತನ್ನ ಗಂಡನ ಮನೆಯನ್ನು ಬಿಟ್ಟು ಹೋಗುತ್ತಾಳೆ. ತಾಯಿ ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಹೋಗುತ್ತಾಳೆ. ತಾಯಿ ಲಕ್ಷ್ಮೀದೇವಿಯ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಾ ಈ ರೀತಿ ಹೇಳುತ್ತಾಳೆ. ಹೇ ತಾಯಿ, ನನ್ನ ಯಾವ ತಪ್ಪಿನ ಕಾರಣದಿಂದಾಗಿ ನನ್ನ ಪರಿಸ್ಥಿತಿ ಹೀಗಾಗಿದೆ. ಏ ಮಹಾಲಕ್ಷ್ಮಿ, ಪ್ರತಿನಿತ್ಯ ನಾನು ನಿಮ್ಮನ್ನು ಪೂಜಿಸುತ್ತಿದ್ದೆ, ಆದರೆ ನೀವು ನನ್ನ ಮನೆಯನ್ನು ಬಿಟ್ಟು ಹೋಗಿದ್ದೀರಾ. ಯಾವ ಅಪರಾಧವನ್ನು ಮಾಡಿದ್ದೇನೆ ಅಂತ ದಯವಿಟ್ಟು ನನಗೆ ತಿಳಿಸಿ. ಯಾಕೆ ನೀವು ನನ್ನ ಮೇಲೆ ಇಷ್ಟು ಸಿಟ್ಟಾಗಿದ್ದೀರಾ? ನನ್ನ ಗಂಡ ನನ್ನನ್ನು ಸ್ವೀಕಾರ ಮಾಡಿಲ್ಲ ಅಂದರೆ ನಾನು ಕೂಡ ಜೀವಂತವಾಗಿ ಇರುವುದಿಲ್ಲ. ನನ್ನ ಕಾರಣದಿಂದಲೇ ನನ್ನ ಗಂಡನ ಸ್ಥಿತಿ ಈ ರೀತಿಯಾಗಿದ್ದರೆ ನಾನು ಬದುಕಿರಲು ನನಗೆ ಯಾವ ಅಧಿಕಾರವೂ ಇಲ್ಲ. ಇಷ್ಟನ್ನು ಯೋಚಿಸಿ ಸುಕನ್ಯಾ ತನ್ನ ಪ್ರಾಣ ತ್ಯಾಗ ಮಾಡಲು ನದಿಯ ಹತ್ತಿರ ಹೋಗುತ್ತಾಳೆ. ನದಿಯ ಬಳಿ ಹೋಗಿ ಸುಕನ್ಯಾ ತಾಯಿ ಲಕ್ಷ್ಮೀದೇವಿಯ ಬಳಿ ಪ್ರಾರ್ಥನೆ ಮಾಡುತ್ತಾಳೆ. ತಾಯಿ ಲಕ್ಷ್ಮಿ, ಈಗ ನಾನು ಪ್ರಾಣತ್ಯಾಗ ಮಾಡಲು ಹೊರಟಿರುವೆನು. ನನ್ನಿಂದ ನನ್ನ ಪೂಜೆಯಲ್ಲಿ ಯಾವುದಾದರೂ ಕೊರತೆಯಾಗಿದ್ದರೆ ನನ್ನನ್ನು ಕ್ಷಮಿಸು. ನಾನು ನನ್ನ ಗಂಡ ಇಲ್ಲದೆ ಬದುಕಿರಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಈ ನದಿಯಲ್ಲಿ ಜಿಗಿದು ನನ್ನ ಪ್ರಾಣವನ್ನು ತ್ಯಾಗ ಮಾಡುವೆನು. ಇಷ್ಟು ಹೇಳಿದ ತಕ್ಷಣ ಸುಕನ್ಯಾ ನದಿಯಲ್ಲಿ ಹಾರುವಷ್ಟರಲ್ಲಿ ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿ ಆ ಸ್ಥಾನದಲ್ಲಿ ಪ್ರಕಟಗೊಳ್ಳುತ್ತಾರೆ. ಲಕ್ಷ್ಮೀದೇವಿ ಸುಕನ್ಯಾಳಿಗೆ ಈ ಮಾತನ್ನು ಹೇಳ್ತಾರೆ. ಸುಕನ್ಯಾ, ಹೇ ಮಗಳೇ, ನೀನು ಏನು ಮಾಡಲು ಹೊರಟಿರುವೆ? ತನ್ನ ಕಣ್ಣುಗಳನ್ನು ಸುಕನ್ಯಾ ತೆರೆದು ನೋಡುತ್ತಾಳೆ. ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿ ಆಕೆ ಮುಂದೆ ನಿಂತಿರುತ್ತಾಳೆ. ತಾಯಿ ಲಕ್ಷ್ಮೀದೇವಿಯ ದರ್ಶನವನ್ನು ಪಡೆದು ಸುಕನ್ಯಾಳಿಗೆ ತುಂಬ ಖುಷಿಯಾಗುತ್ತದೆ. ತಾಯಿಗೆ ನಮಸ್ಕಾರ ಮಾಡುತ್ತಾ ಈ ರೀತಿ ಹೇಳುತ್ತಾಳೆ. ತಾಯಿ ಲಕ್ಷ್ಮೀದೇವಿ, ನನ್ನ ಕ್ಷಮಿಸು, ನಾನು ತುಂಬ ದೊಡ್ಡ ಪಾಪವನ್ನು ಮಾಡಲು ಹೊರಟಿದ್ದೆ. ದೇವಿ ಲಕ್ಷ್ಮಿ ಹೇಳ್ತಾರೆ, ಸುಕನ್ಯಾ, ಮನುಷ್ಯರು ಸ್ವತಃ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬಾರದು. ಇದು ಮಹಾಪಾಪವೇ ಆಗಿದೆ. ಈಶ್ವರನು ಯಾವ ಶರೀರವನ್ನು ಕೊಟ್ಟಿದ್ದಾರೆ ಅದನ್ನು ಸುಮ್ಮನೆ ನಾಶ ಮಾಡಬಾರದು. ಸುಕನ್ಯಾ ಈ ರೀತಿ ಹೇಳುತ್ತಾಳೆ. ತಾಯಿ, ನಾನು ಏನು ಮಾಡಲಿ? ನನ್ನ ಗಂಡ ನನ್ನನ್ನು ಬಿಟ್ಟಿದ್ದಾರೆ. ಸ್ತ್ರೀ ತನ್ನ ಗಂಡನನ್ನು ಬಿಟ್ಟು ಇರಬಾರದು. ನಾನು ಗಂಡನನ್ನು ಬಿಟ್ಟು ಜೀವಂತವಾಗಿರಲು ಸಾಧ್ಯವಿಲ್ಲ. ಹಾಗಾಗಿ ನನ್ನ ಪ್ರಾಣ ಕೊಡಲು ಹೊರಟಿದ್ದೇನೆ. ದೇವಿ ಲಕ್ಷ್ಮಿ ಹೇಳ್ತಾರೆ, ಹೇ ಸುಕನ್ಯಾ, ನನಗೆ ಎಲ್ಲವೂ ಗೊತ್ತಿದೆ. ನಿನ್ನ ಗಂಡ ನಿನ್ನನ್ನು ಯಾಕೆ ತ್ಯಾಗ ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ನನಗೆ ಗೊತ್ತಿದೆ. ಇವೆಲ್ಲ ನಿನ್ನ ತಪ್ಪಿನ ಕಾರಣದಿಂದಲೇ ಆಗಿವೆ. ನೀನು ಗೊತ್ತಿಲ್ಲದೆ ಕೆಲವು ಯಾವ ರೀತಿಯ ವಸ್ತುಗಳನ್ನು ದಾನವಾಗಿ ಕೊಟ್ಟೆ. ಈ ಒಂದು ಕಾರಣದಿಂದಾಗಿ ನಾನು ನಿನ್ನ ಮನೆಯನ್ನು ಬಿಟ್ಟು ಮಂದಿರವನ್ನು ಸೇರಿದೆ. ಯಾವ ಸ್ತ್ರೀ ತನ್ನ ಮನೆಯಲ್ಲಿರುವ ಈ ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟು ಬಿಡುತ್ತಾರೋ ಅವರ ಮನೆಯಲ್ಲಿ ನಾನು ವಾಸ ಮಾಡುವುದಿಲ್ಲ. ನಾನು ಆ ವಸ್ತುಗಳ ಜೊತೆಗೆ ಅವರ ಮನೆಯಲ್ಲಿ ಬಿಟ್ಟು ಹೊರಟು ಬಿಡುತ್ತೇನೆ. ಆಗ ಸುಕನ್ಯಾ ಹೇಳುತ್ತಾಳೆ, ಹೇ ತಾಯಿ, ಆ ವಸ್ತುಗಳ ಬಗ್ಗೆ ನನಗೆ ದಯವಿಟ್ಟು ತಿಳಿಸಿ. ನಂತರ ದೇವಿ ಲಕ್ಷ್ಮಿ ಹೇಳುತ್ತಾರೆ,
ಹೇ ಪುತ್ರಿ, ನೀನು ಗಮನವಿಟ್ಟು ಕೇಳು. ನಾನು ಕೆಲವು ವಸ್ತುಗಳ ಬಗ್ಗೆ ನಿನಗೆ ತಿಳಿಸುತ್ತೇನೆ. ಆ ವಸ್ತುಗಳನ್ನು ಯಾವುದೇ ಸ್ತ್ರೀಯಾಗಲಿ ಬೇರೆಯವರಿಗೆ ಕೊಡಬಾರದು. ಎಲ್ಲಕ್ಕಿಂತ ಮೊದಲನೆಯ ವಸ್ತು, ಅಡುಗೆಯನ್ನು ಮಾಡಲು ಬಳಸುವಂತಹ ಅಥವಾ ಕಡತಗಳನ್ನು ಬೇರೆಯವರಿಗೆ ಕೊಡಬಾರದು. ರೊಟ್ಟಿಯನ್ನು ಮಾಡುವಂತಹ ಮಣೆಯನ್ನು ಕೂಡ ಕೊಡಬಾರದು. ಯಾಕಂದರೆ ಅಡುಗೆ ಮನೆಯಲ್ಲಿ ಇವುಗಳಿಗೆ ಹೆಚ್ಚಿನ ಮಹತ್ವ ಇರುತ್ತದೆ. ಈ ವಸ್ತುಗಳ ಪವಿತ್ರತೆ ಯಾವತ್ತಿಗೂ ಇರಬೇಕು. ಇದೇ ವಸ್ತುಗಳ ಮೂಲಕ ಭಗವಂತನಾದ ವಿಷ್ಣುವಿಗೆ ಪ್ರಸಾದವನ್ನು ತಯಾರಿಸಲಾಗುತ್ತದೆ ಮತ್ತು ಮನೆಯಲ್ಲಿ ಸಿದ್ಧವಾದ ಮೊದಲ ರೊಟ್ಟಿಯನ್ನು ಹಸುವಿಗೆ ತಿನ್ನಿಸಲಾಗುತ್ತದೆ. ಹಾಗಾಗಿ ಈ ವಸ್ತು ಯಾವತ್ತಿಗೂ ಶುದ್ಧವಾಗಿ ಸತ್ಯವಾಗಿ ಇಡಬೇಕು. ಬೇರೆಯವರಿಗೆ ಕೊಟ್ಟಾಗ ಇವು ಅಪವಿತ್ರವಾಗಬಹುದು. ನಂತರ ಇವುಗಳ ಬಳಕೆಗೆ ಅಶುಭ ಫಲಗಳು ಸಿಗುತ್ತವೆ. ಮನೆಯಲ್ಲಿರುವಂತಹ ರೊಟ್ಟಿ ಮಾಡುವಂತಹ ಮಣೆಯಾಗಲಿ ತವವನ್ನಾಗಲಿ ಬೇರೆಯವರಿಗೆ ಕೊಟ್ಟ ಮೊದಲ ತಪ್ಪನ್ನು ಮಾಡಿದ್ದೀಯಾ? ಮುಂದೆ ತಾಯಿ ಲಕ್ಷ್ಮೀದೇವಿ ಈ ರೀತಿ ಹೇಳುತ್ತಾರೆ, ಸುಕನ್ಯಾ, ಈಗ ನೀನು ಬೇರೆ ವಸ್ತುವಿನ ಬಗ್ಗೆ ತಿಳಿದುಕೋ. ಇನ್ನು ನಿನ್ನ ಪಕ್ಕದ ಮನೆಯವರಿಗೆ ನೀನು ಪೊರಕೆಯನ್ನು ಕೊಟ್ಟಿದ್ದೀಯಾ? ಯಾವ ಒಂದು ವಸ್ತುವಿನಲ್ಲಿ ನನ್ನ ವಾಸ ಯಾವತ್ತಿಗೂ ಇರುತ್ತದೆಯೋ, ಯಾವ ವಸ್ತು ನನಗೆ ಅತ್ಯಂತ ಪ್ರಿಯವಾಗಿ ಇದೆಯೋ ನೀನು ಅದನ್ನೇ ಬೇರೆಯವರಿಗೆ ಕೊಟ್ಟಿದ್ದೀಯಾ? ಇಂತಹ ಸ್ಥಿತಿಯಲ್ಲಿ ನಾನು ನಿನ್ನ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ ಹೇಳು? ಸುಕನ್ಯಾ, ಯಾವ ಸ್ತ್ರೀ ತನ್ನ ಮನೆಯಲ್ಲಿರುವಂತಹ ಪೊರಕೆಯನ್ನು ಬೇರೆಯವರಿಗೆ ಕೊಡುತ್ತಾರೆ, ನಾನು ಆಕೆಯ ಮನೆಯನ್ನು ತ್ಯಾಗ ಮಾಡುತ್ತೇನೆ. ನನ್ನ ಬಳಕೆಯಿಂದ ಮನೆಯನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ನನ್ನ ವಾಸ ಇರುತ್ತದೆ. ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೋ, ಮನೆಯಲ್ಲಿ ಪೊರಕೆಯನ್ನು ಯಾವತ್ತಿಗೂ ಮುಚ್ಚಿಡಬೇಕು. ಪೊರಕೆಯ ಮೇಲೆ ಆಚೆ ಇರುವ ಜನರ ದೃಷ್ಟಿ ಕೂಡ ಬೀಳಬಾರದು. ಪೊರಕೆ ಒಂದು ಅತ್ಯಂತ ಪವಿತ್ರವಾದ ವಸ್ತು ಆಗಿದೆ. ಇದಕ್ಕೆ ಕಾಲುಗಳನ್ನು ಸ್ಪರ್ಶ ಕೂಡ ಮಾಡಬಾರದು. ಇದರಿಂದ ಹೊಲಸಾಗಿರುವ ವಸ್ತುಗಳನ್ನು ಕೂಡ ಸ್ವಚ್ಛಗೊಳಿಸಬಾರದು. ತಾಯಿ ಲಕ್ಷ್ಮೀದೇವಿ ಹೇಳುತ್ತಾರೆ, ಹೇ ಸುಕನ್ಯಾ, ನೀನು ಮೂರನೆಯ ವಸ್ತುವಿನ ಬಗ್ಗೆ ತಿಳಿದುಕೋ. ಇದನ್ನು ಒಬ್ಬ ಸ್ತ್ರೀ ಇತರರಿಗೆ ಯಾವತ್ತೂ ಕೊಡಬಾರದು. ಅದೇ ಆಭರಣಗಳಾಗಿವೆ. ಒಬ್ಬ ಸ್ತ್ರೀ ತನ್ನ ಆಭರಣಗಳನ್ನು ಬೇರೆ ಸ್ತ್ರೀಗೆ ಯಾವತ್ತಿಗೂ ಕೊಡಬಾರದು. ನಾನು ಯಾವತ್ತಿಗೂ ಆಭರಣಗಳಲ್ಲಿ ವಾಸ ಮಾಡುತ್ತೇನೆ. ಒಬ್ಬ ಮಹಿಳೆಯ 16 ಶೃಂಗಾರಗಳಲ್ಲಿ ಒಡವೆಗಳಿಗೆ ತುಂಬ ದೊಡ್ಡದಾಗಿರುವ ಮಹತ್ವ ಇದೆ. ಒಬ್ಬ ಮದುವೆಯಾದಂತಹ ಸ್ತ್ರೀ ತನ್ನ ಒಡವೆಗಳನ್ನು ಬೇರೆಯವರಿಗೆ ಕೊಡಬಾರದು. ಯಾವ ಸ್ತ್ರೀ ತನ್ನ ಆಭರಣಗಳನ್ನು ಬೇರೆಯವರಿಗೆ ಕೊಡುತ್ತಾರೋ ಅಂಥವರ ಜೀವನದಲ್ಲಿ ದೊಡ್ಡ ಬಡತನ ಬರುತ್ತದೆ. ಹೇ ಸುಕನ್ಯಾ, ಈಗ ನಾನು 4ನೆಯ ವಸ್ತುವಿನ ಬಗ್ಗೆ ಹೇಳುತ್ತೇನೆ, ಕೇಳು. ಯಾವುದೇ ಮನುಷ್ಯ ಸಾಯಂಕಾಲ ಆದ ನಂತರ ಯಾವತ್ತಿಗೂ ಶುಭ್ರ ಬಣ್ಣದ ವಸ್ತುಗಳನ್ನು, ಅಂದರೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರದು. ಆದರೆ ನೀನು ಸಾಯಂಕಾಲದ ಸಮಯದಲ್ಲಿ ಹಾಲಿನ ದಾನವನ್ನು ಮಾಡಿದ್ದೀಯಾ? ಸಾಯಂಕಾಲ ಹಾಲನ್ನು ಬೇರೆಯವರಿಗೆ ಕೊಟ್ಟರೆ ದೌರ್ಭಾಗ್ಯ ಬರುತ್ತದೆ. ಸಾಯಂಕಾಲ ಶುಭ್ರವಾದ ವಸ್ತುಗಳನ್ನು ಬೇರೆಯವರಿಗೆ ದಾನ ಮಾಡಿದಾಗ ಮನುಷ್ಯನ ಜೀವನದಲ್ಲಿ ದೌರ್ಭಾಗ್ಯ ಬರುತ್ತದೆ. ತಾಯಿ ಲಕ್ಷ್ಮೀದೇವಿ ಈ ರೀತಿ ಹೇಳುತ್ತಾರೆ, ಸುಕನ್ಯಾ, ಆ ಎಲ್ಲ ವಸ್ತುಗಳ ಬಗ್ಗೆ ತಿಳಿಸಿದ್ದೇನೆ. ಇವುಗಳನ್ನು ಯಾವತ್ತಿಗೂ ದಾನ ಮಾಡಬಾರದು. ಈ ವಸ್ತುಗಳನ್ನು ಇನ್ನೊಬ್ಬರಿಗೆ ಉದ್ದರಿಯ ರೂಪದಲ್ಲಿ ಅಥವಾ ಉಪಯೋಗ ಮಾಡಲು ಕೊಡಬಾರದು. ಸುಕನ್ಯಾ ಈ ರೀತಿ ಹೇಳುತ್ತಾಳೆ, ತಾಯಿ ಲಕ್ಷ್ಮಿ, ನನ್ನಿಂದ ದೊಡ್ಡ ತಪ್ಪಾಗಿದೆ. ನನಗೆ ಈ ವಿಷಯಗಳು ಗೊತ್ತಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ಪ್ರಾಯಶ್ಚಿತ್ತ ಮಾಡಲು ಉಪಾಯವನ್ನು ತಿಳಿಸಿ. ದೇವಿ ಲಕ್ಷ್ಮಿ ಈ ರೀತಿ ಹೇಳುತ್ತಾರೆ, ಮಗಳೇ ಸುಕನ್ಯಾ, ನೀನು ಮೊದಲೇ ಪ್ರಾಯಶ್ಚಿತ್ತವನ್ನು ಮಾಡಿದ್ದೀಯಾ. ಹಾಗಾಗಿ ಮರಳಿ ನೀನು ನಿನ್ನ ಮನೆಗೆ ಹೋಗು. ನಿನಗೆ ನಿನ್ನ ಸಂಪೂರ್ಣ ಧನ ಸಂಪತ್ತನ್ನು ಮರಳಿ ಕೊಡುತ್ತೇನೆ. ಇಷ್ಟು ಹೇಳಿ ತಾಯಿ ಲಕ್ಷ್ಮಿ ಅಲ್ಲಿಂದ ಮಾಯವಾಗುತ್ತಾರೆ. ನಂತರ ಸುಕನ್ಯಾ ತಾಯಿ ಲಕ್ಷ್ಮೀ ದೇವಿಗೆ ಧನ್ಯವಾದಗಳನ್ನು ತಿಳಿಸುತ್ತಾಳೆ. ಆ ಸ್ಥಾನದಿಂದ ಮನೆಯತ್ತ ಹೋಗುತ್ತಾಳೆ. ದಾರಿಯಲ್ಲಿ ತನ್ನ ಗಂಡ ಆಕೆಯನ್ನು ಹುಡುಕಾಡುತ್ತಿರುವುದು ಕಂಡುಬರುತ್ತದೆ. ಅದಾಗಿ ಆಕೆಯ ಬಳಿ ಬಂದು ಕ್ಷಮೆಯನ್ನು ಕೇಳುತ್ತಾನೆ. ಹೇ ಸುಕನ್ಯಾ, ನನ್ನನ್ನು ಕ್ಷಮಿಸು. ನನಗೆ ತುಂಬ ಕೆಟ್ಟದಾಗಿದೆ. ನೀನು ಸಾಕ್ಷಾತ್ ದೇವಿಗೆ ಸಮಾನವಾಗಿದ್ದೆ. ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಮಗೆಲ್ಲ ಧನ ಸಂಪತ್ತು ವೈಭವ ಮರಳಿ ಸಿಕ್ಕಿದೆ. ಯಾರೆಲ್ಲ ನಮ್ಮ ಧನ ಸಂಪತ್ತನ್ನು ಲೂಟಿ ಮಾಡಿದ್ದರೋ ಮರಳಿ ನಮಗೆ ಕೊಟ್ಟಿದ್ದಾರೆ. ನಿನ್ನ ಹೆಸರಿನ ಮೇಲೆ ಕ್ಷಮೆಯನ್ನು ಕೇಳಿದ್ದಾರೆ. ಈ ಮಾತನ್ನು ಕೇಳಿ ಸುಕನ್ಯಾಳಿಗೆ ತುಂಬ ಖುಷಿಯಾಗುತ್ತದೆ. ತನ್ನ ಗಂಡನ ಜೊತೆಗೆ ಮರಳಿ ಮನೆಗೆ ಬರುತ್ತಾಳೆ. ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಮತ್ತೆ ಸುಖ ಸಮೃದ್ಧಿ ಆಕೆಯ ಮನೆಗೆ ಬರುತ್ತದೆ. ಅದಾದ ನಂತರ ಸುಕನ್ಯಾ ತನ್ನ ಮನೆಯಲ್ಲಿರುವಂತಹ ಈ 4 ವಸ್ತುಗಳನ್ನು ಬೇರೆಯವರಿಗೆ ಎಂದಿಗೂ ಕೊಡಲಿಲ್ಲ. ಸ್ನೇಹಿತರೆ, ನೀವು ಅಷ್ಟೇ ಈ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ಕೊಟ್ಟರೆ ತಾಯಿ ಲಕ್ಷ್ಮೀ ದೇವಿಯನ್ನು ನಿಮ್ಮ ಕೈಯಾರೆ ಹೊರಗೆ ಕಳಿಸಿದಂತಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.